ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಆ ಭಗವಂತನ ಹತ್ರ ನಾನು ಕೇಳ್ಕೊತೀನಿ. ಸೊ ಇವತ್ತು ನವರಾತ್ರಿಯ 4ನೇ ದಿನ. ಇವತ್ತು ಡೇಟ್ ಎಷ್ಟು? 25. ಹೆಣ್ಮಕ್ಳಿಗೇನು ಗೊತ್ತಾ, ಡೇಟ್ಗಳು ನೆನಪಿರೋದಿಲ್ಲ, ಆದರೆ ವಾರ ನೆನಪಿರುತ್ತೆ. ಇವತ್ತು ಗುರುವಾರ ಅಂದರೆ ರಾಯರ ಮಕ್ಕಳಿಗೆ ಹಬ್ಬ. ಸೊ ಇವತ್ತು ನವರಾತ್ರಿಯ 4ನೇ ದಿನ. ಸೊ ಇವತ್ತಿನ ವಿಶೇಷತೆ ಏನು ಎಲ್ಲವನ್ನ ನಾನು ಪೂಜೆ ಮಾಡಬೇಕಾದ್ರೆ ಶೇರ್ ಮಾಡ್ತೀನಿ. ಸೊ ಹಾಗಿದ್ರೆ ತಡ ಯಾಕೆ, ಬನ್ನಿ ಇವತ್ತಿನ ವಂಡರ್ಫುಲ್ ವಿಡಿಯೋನ. ಯಾಕೆ ಇಷ್ಟು ವಂಡರ್ಫುಲ್ ಅಂತ ಇದ್ದೀನಿ ಅಂದರೆ, ಇವತ್ತು ನಮ್ಮ ಹಳ್ಳಿನೂ ತೋರಿಸ್ತಾ ಇದ್ದೀವಿ, ನಮ್ಮ ಹಳ್ಳಿಯ ವಾತಾವರಣ. ಸೊ ಇವತ್ತು ನಾವು ಸೊಪ್ಪಿಗೆಲ್ಲ ಹೋಗಿದ್ವಿ. ಹೇಗಿತ್ತು ಇವತ್ತಿನ ಡೇ ಅನ್ನೋದನ್ನ ಪೂಜೆ ವಿಡಿಯೋನ ಸ್ವಲ್ಪ ಹಾಕಿ, ಡೈಲಿ ವ್ಲಾಗ್ ಹಾಕಿ ಅಂತ ಕೇಳೋರಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ತಡೆ ಯಾಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ, ಆ್ಯಂಡ್ ನಿಮ್ಮೊಂದೊಳ್ಳೆ ಕಮೆಂಟನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಟುಡೇಸ್ ವಿಡಿಯೋ. ನೋಡಿ, ಬೆಳಗ್ಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮ ಮನೆ ಹತ್ರ ಪುಣ್ಯ ಮಾಡಿರಬೇಕು, ಹಳ್ಳಿಗಳಲ್ಲೂ ಹುಟ್ಟಿರಬೇಕು, ಹಳ್ಳಿಲಿ ಜೀವನ ಮಾಡಬೇಕು ಅಂತ ಅಂದರೆ ಸೀರಿಯಸ್ಲಿ ಕೇಳಿಸ್ಕೊಳ್ಳಿ ಹಾಗೆ. ಸೊ ಇನ್ನು ಇದೆಲ್ಲ ತೊಳೆದಿದ್ದಾಯಿತು. ಇವಾಗ ಹೊಸ್ಲು ತೊಳಿಬೇಕು. ಅಂದರೆ ನಾನು ಹೊಸ್ಲನ್ನ ಮನೆ ತೊಳಿಬೇಕಾದ್ರೆ ತೊಳೆಯಲ್ಲ, ಬಾಲ್ಕನಿ ಎಲ್ಲ ತೊಳಿಬೇಕಾದ್ರೆ ತೊಳೆಯಲ್ಲ, ಮನೆ ಒರೆಸ್ಕೊಬರ್ತೀನಲ್ಲ ಆವಾಗ ತೊಳ್ಕೊತೀನಿ. ಸೊ ಇನ್ನು ನೋಡಿ ಎಲ್ಲ ತೊಳೆದಿದ್ದಾಯಿತು ಬೆಳಗ್ಗೆನೆ. ಇನ್ನು ನೀರನ್ನು ಕಾಯ್ತಾ ಇದೆ. ಈಗ ಹೋಗಿ ಪರಿಗೆ ಫಸ್ಟ್ ಸ್ನಾನ ಮಾಡಿಸ್ಬೇಕು. ಸೊ ಟಿಫನ್ಗೆ ಏನು ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ. ಸೊ ಇವತ್ತು ವಾಂಗಿಭಾತ್ ಮಾಡಿದ್ದೀನಿ. ವಾಂಗಿಭಾತ್ಗೆ ಎಲ್ಲರೂ ಬದನೆಕಾಯಿ ಹಾಕ್ತೀರಲ್ವಾ, ನಾವು ಬದನೆಕಾಯಿ ಹಾಕ್ತೀವಿ, ಆದರೆ ನಮ್ಮ ಮನೇಲಿ ತಿನ್ನಲ್ಲ. ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿ ವಾಂಗಿಭಾತ್ ಮಾಡಿದ್ದೀನಿ ನೋಡಿ, ಅಲ್ವಾ ಪರ್ಯ? ಸೊ ಇದು ಇವತ್ತಿನ ಲಂಚ್ ಪರ್ಯಂತ್ಗೆ. ನೋಡೋಕೆ ಮಾತ್ರ ತುಂಬ ಸಕ್ಕತ್ತಾಗಿದೆ. ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಗೈಸ್. ನೋಡಿ ಗೈಸ್, ಗುಡ್ ಮಾರ್ನಿಂಗ್ ಹೇಳಕ್ಕೆ ಯಾರು ಬಂದಿದ್ದಾರೆ ನಮ್ಮ ಮನೆ ಹತ್ರ ಅಂತ. ಗಿಳಿ ಪ್ಯಾರೆಟ್ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ತಿಂತಾ ಇದೆ. ನೋಡಿ ಕಾಣಿಸಿದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ, ಅಥವಾ ಪ್ಯಾರೆಟ್ ಅಂತ ಕಮೆಂಟ್ ಮಾಡಿ. ಓಕೆ, ಅಲ್ಲಿ ಕೂತಿದೆ ನೋಡಿ, ಕಾಣಿಸ್ತಾ ಇದೆಯಾ ಚಾಮಿ? ಎಸ್, ಎಷ್ಟು ಚೆನ್ನಾಗಿ ಆ ಕಡೆ ಕೂತಿದೆ ನೋಡು. ಅದು ಕಿರ್ಚೋದು ಕೇಳಿಸ್ಕೊಳ್ಳಿ ಗೈಸ್. ಹೌದು, ಹೆಂಗೆ ಕೂತಿದೆ ನೋಡಿ, 2 ಕಣ್ಣು ಸಾಲಲ್ಲಪ್ಪ. ಪರಿನ ಸ್ಕೂಲಿಗೆ ಕಳ್ಸೋಕ್ಕೆ ಬಾಯಿ ಎಳಗೆ ಬಂದಿದೆ. ಅದು ಗುರುವಾರ ಇವತ್ತು. ಪರಿಗಿನ 2 ಎಕ್ಸಾಮ್ ಇದೆ ಅಷ್ಟೆ. ಮಾತಾಡ್ತಾ ಇದೆ, ಹಾಯ್ ಅಂತ ನಮಗೆ ನೋಡಿ. ಓ ಮೈ ಗಾಡ್ ಕಾಣಿಸ್ತಾ ಕಂದಮ್ಮ? ಓ ಶಟ್, ಹೋರೋಯ್ತು. ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಹಾರೋಯ್ತು ನೋಡಿ. పొలాపి కోస్తాం. అవన్నీ లేనట్లు లేదకో. అంటే ఉండడు అని
ನಾಲ್ಕು ಹೋಗಿ ನೀಕೆ ಅಂತಕ್ಕೆ ಹಾಂ ಆಗ ಈರುಂಡು ಅಡ್ಸ್ಬೇಕ ಯಾಡ ಸೌಂಡ್ ವಸ್ತಾ ಒಂದ ಎನ್ಕೊಂಬರ್ತಲ್ಲ ಹಾಂ రాపోదాం యాడ ఎవరితో అట్లా కవర్ ఎత్తుకరాలేదే వెళ్ళ సుత్కొనాలి ఇంకా ಆ್ಯಕ್ಚುಲಿ ನಾವು ಹೂವಾಗಿ ಬಂದಿದ್ವಿ ಹೂವು ಅವರೇ ನಾಳೆ ಕಿತ್ಕೊಡ್ತಾರಂತೆ ಅದಕ್ಕೆ ನಾನು ಸಂಧ್ಯಾಕ್ಕ ವಾಪಸ್ ಹೋಗ್ತಾ ಇದ್ದೀವಿ ಅದಕ್ಕೆ ಸೊಪ್ಪಿಗೆ ಹೋಗೋಣ ಅಂತ ಇನ್ನೂ ಟೈಮ್ ಇದೆಯಲ್ಲ ಸೊಪ್ಪಿಗೆ ಹೋಗೋಣ ಅಂತ ఉందాడ గురుక్కురాకి షానా కదక పిక్ కోసం పోదా ఓ పొద్దు షార్క్ అవుతుంది ತಾನೇ షార్క్ అవుతుంది పోదాము ఇంది కడకి కాస్ట్లీ లేదో ఒక నాడ పిలిపి అది క్లీన్ చేపియాల ఏమని ఊరంతా పరిచయం అవుతుంది ఇడి అనుకుంటాడు అంతే ಫ್ರೆಂಡ್ಸ್ ಬನ್ನಿ ನಮ್ಮೂರಲ್ಲಿ ಆನೆ ಸೊಪ್ಪಿದೆ ಕಿತ್ಕೊಡ್ತೀನಿ ಎತ್ಕೊಂಡು ಹೋಗಿ ಅಂತ ತರ್ಗಿಸಿ ನಾವು ಇರೋದು ಈ ತೊಟ್ಟಿಗೆ ఉండా సూరి మస్తుగా ఉంది కూరకు మక్మెత్తో salah 101 ನೋಡಿ ನಮ್ಮಳ್ಳಿ ಸೊಪ್ಪು ಬಿಡಿಸ್ಕೊಂಡು ಎಷ್ಟು ಸೊಪ್ಪು ಬಿಡಿಸಿದ್ದೀನಿ ಮನೇಲಿ ಹೋಗಿ ತೋರಿಸ್ತೀನಿ ಇಲ್ಲಿ ನೋಡಿ ಬಸವಣ್ಣ ಸುಸ್ತವಾ ಹೊಲದ ಕಡೆ ಎಲ್ಲ ಇವೆಲ್ಲ ಕಾಮನ್ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ಇದು ನೋಡಿ ದೇವಸ್ಥಾನ ಪಬ್ಬ ಎಷ್ಟು ಚೆನ್ನಾಗಿದೆ ನೋಡಿ ಹಸಿರು ಸೈಡ್ ಬಿಟ್ಟ ನಮ್ಮ ಬಸವಣ್ಣ ಜಾಗ ಬಿಟ್ಟ ಸೊ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ನೋಡಿ ನಮ್ಮ ಅಕ್ಕ ಎಷ್ಟು ಬೇಗ ಗುಡು ಅಂತ ಹೋಗುತ್ತೆ ಪಬ್ಬ ಏನು ಸಕ್ಕದಾಗಿದೆ ನೋಡಿ ಹೊಲ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಲ್ಲಿಂದ ಸೊಪ್ಪೆಲ್ಲ ತನ್ನಲ್ಲ ಗಾಯ್ಸ್ ಒಂದೇ ಸತಿ ಅಕ್ಕ ತಂಗಿರಿಬ್ಬರು ಸೇರಿ ಕೂತ್ಕೊಂಡು ಸೊಪ್ಪೆಲ್ಲ ಬಿಡಿಸಿ ಇವಾಗ ನೆನೆಸಿದ್ದೀನಿ ಸೊ ಹೊಲದ ಸೊಪ್ಪು ಅಂದರೆ ನಿಜವಾಗ್ಲೂ ಹೇಳ್ತೀನಿ ಅದರಷ್ಟು ಟೇಸ್ಟ್ ಯಾವುದು ಬರೋದಿಲ್ಲ ಅದು ಬೇರೆ ನೀವು ನೋಡಿದ್ರಲ್ಲ ಹೊಲ ಫುಲ್ಲು ಹುರುಳಿಕಾಳೆ ಹಾಕಿದ್ರು ರಾಗಿ ಹೊಲದಲ್ಲಿ ಕೀಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಹುರುಳಿಕಾಳು ಹೊಲದಲ್ಲಿ ಆರಾಮ್ಸೆ ಕೀಳ್ಬೋದು
ಸೊ ನಾವು ಅಲ್ಲಿಂದ ಎಲ್ಲ ಕಿತ್ಕೊಂಬಂದ್ವಾ. ಬಂದಮೇಲೆ ನಮ್ಮ ಮನೆ ಹತ್ರ ಇರೋ ಎಲ್ಲರೂ ಅಂದರೆ ಲೈಕ್ ಇವಾಗ ಹಾಲಿಡೇಸ್ ಇದೆಲ್ಲ ನಮ್ಮ ಮನೆ ಹತ್ರ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅವ್ರು ಹೇಳ್ತಾ ಇದ್ರು, ಅಯ್ಯೋ ಎಲ್ಲೋ ಹೋಗಿ ಕಿತ್ಕೊಬಂದಿದ್ದೀರಾ, ಕರೆದಿದ್ರೆ ನಾನು ಬರ್ತಾ ಇರಲಿಲ್ವಾ ಅಂತ. ಅದಕ್ಕೆ ಹೇಳಿದ್ದೀನಿ ನಾನು, ನಾಳೆ ಹೋಗೋಣ ಬನ್ನಿ ಹೋಗೋಣ ಅಂತ ಹೇಳಿ. ನೋಡಿ ಇವತ್ತೂ ಸಾಯಂಕಾಲನೇ ಆಗೋಯ್ತು ಪೂಜೆ. ನೆನ್ನೆನೂ ಬುಧವಾರನೂ ಸಾಯಂಕಾಲನೇ ಪೂಜೆ ಮಾಡಿದೆ. ಇವಾಗ ಗುರುವಾರ, ಇವತ್ತೂ ಬೆಳಗ್ಗೆ ಹೂವಾಗಿ ಹೋಗಿ ಅಲ್ಲಿ ಹೂವು ಇಲ್ಲ ಅಂತ ವಾಪಸ್ ಬಂದು ಇನ್ನು ಹೆಂಗೋ ಬಂದಿದ್ದೀವಿ ಅಂತ ಹೇಳಿ ಸೊಪ್ಪಿಗೆ ಹೋದರೆ ನೋಡಿ ಇಷ್ಟು ಸೊಪ್ಪು. ಇದ್ರದ್ದು ಇವಾಗ ಮೊರ್ಸೊಪ್ಪು. ಲಾಸ್ಟ್ ಟೈಮ್ ನಾನು ಏನು ಮಾಡೋದ್ನಲ್ವ ನಿಮಗೆ ವಿಡಿಯೋ ಹಾಕಿದ್ದೆ ಪಾಲಕ್ ಸೊಪ್ಪಿಂದು, ಸೇಮ್ ಅದೇ ಥರನೇ ಮಾಡ್ತೀನಿ, ಏನು ಚೇಂಜಸ್ ಇಲ್ಲ. ಓಕೆನಾ. ಸೊ ಈಗ ಅಡುಗೆ ಮಾಡಿ ಇನ್ನು ನಾನು ಫ್ರೆಶ್ ಅಪ್ ಆಗಿ ಸಾಯಂಕಾಲ ಪೂಜೆ ಮಾಡಬೇಕಾದ್ರೆ ನಾನು ಸಿಗ್ತೀನಿ. ಸೊ ಸೊಪ್ಪೆಲ್ಲ ಕಿತ್ಕೊಂಡು ಬಂದ್ವಲ್ಲ ಗೈಸ್, ಅಷ್ಟೊತ್ತಿಗೆ ಅಣ್ಣ ಪಾಪ ಹೂವನ್ನು ಕಿತ್ತಿದ್ರು ನೋಡಿ, ಅರ್ಧ kg. ಆ್ಯಕ್ಚುಲಿ ಪಾಪ ಇದು 50 ರೂಪಾಯಿ, ನಾನು ಕೊಟ್ಟಿದ್ದು 50 ರೂಪಾಯಿ. ಅಕ್ಕ 100 ರೂಪಾಯಿಗೆ 1 kg ತೊಗೊಂಡ್ರು. ಅವ್ರದ್ದು ದೇವ್ರ ಮನೆ ದೊಡ್ಡದಲ್ವಾ. ಸೊ ಇಲ್ಲ ನಿಮ್ಮ ಅಕ್ಕವ್ರ ಮನೆದು ದೇವ್ರ ಮನೆ ತೋರಿಸಿ ಅಂತ ಏನಾದರೂ ನಿಮಗಿದ್ರೆ ಹೇಳಿ, ನಾನು ತೋರಿಸ್ತೀನಿ. ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ತುಂಬ ಸಲ, ಬಟ್ ಇವಾಗ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದಿದ್ದಾರಲ್ಲ ಅವರಿಗೋಸ್ಕರ. ಓಕೆನಾ. ಎಷ್ಟು ಚೆನ್ನಾಗಿದೆ ನೋಡಿ ಹೂವು, ಫ್ರೆಶ್ ಆಗಿ. ಆಮೇಲೆ ಹಾಗೆ ಬರಬೇಕಾದ್ರೆ ಬಾಳೆಹಣ್ಣು ತೊಗೊಂಬಂದೆ ಪೂಜೆಗೆ ಅಂತ ಹೇಳಿ. ಸೊ ಇವಾಗ ಫಸ್ಟ್ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೊರಡೋಣ. ಆರತಿಯನ್ನು ಬೆಳಗಿರೆ ಶ್ರೀದೇವಿ ಸಹಿತ ವಿಠಲಗೆ, ರುಕ್ಮಿಣೀಶ ಕೃಷ್ಣಗೆ ಜಯ, ಜಾನಕೀಪತಿ ರಾಮಗೆ, ಜಗವ ಉದರದಿ ಧರಿಸಿಹ ಜಯ ರಾಮ ವಿಠಲ ದೇವಗೆ. ಆರತಿಯನ್ನು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ದಮ್ಮ ಆರ್ತಿ ತಗೋಬಾ. ಪಾಪ ಪರ್ಯಂತನೂ ಬಂದ್ಬಿಟ್ಟೆ, ಅಷ್ಟು ಲೇಟ್ ಆಗೋಯ್ತು ಇವತ್ತು. ಬಾಮ ಸೊ ಇನ್ನು ನಾನು ಹೇಳ್ದಾಗೇ ಸಾಯಂಕಾಲನೇ ಆಗೋಯ್ತು. ಸಾಯಂಕಾಲ ಅಂದರೆ ಒಂದು 4 o'clock ಆಗಿದೆ ಫ್ರೆಂಡ್ಸ್, ಅಷ್ಟೇನೆ. ಸೊ ಇನ್ನು ರಾತ್ರಿಗೆ ಅಂದರೆ ಒಂದು 5:30 6 ಗಂಟೆ ಹಾಗೆ ಕತ್ಲಾಗುತ್ತಲ್ಲ, ಸೊ ಆವಾಗ ಮನೆ ಮುಂದೆ ದೀಪಾರಾಧನೆಯನ್ನು ಮಾಡ್ತೀನಿ. ಸೊ ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಈವ್ನಿಂಗ್ ದೀಪಾರಾಧನೆ ಹೇಗೆಲ್ಲ ಮಾಡ್ತೀನಿ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಇವತ್ತು ದೇವಸ್ಥಾನಕ್ಕೂ ಹೋಗಿದ್ವಿ, ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಇದು ತುಂಬ ಲೆಂತಿ ಆಗಿಬಿಡುತ್ತೆ ಹಾಗಾಗಿ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಲೇಜರ್ಸ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್.